ಇತ್ತ HDK ಹಾಗೂ DKC ನಡುವೆ ಮತ್ತೆ ವಾರ್ ಶುರುವಾಗಿದೆ. ನನ್ನ ಜೊತೆ ಮಾತನಾಡುವ ಯೋಗ್ಯತೆ ಇಟ್ಕೊಂಡಿದ್ದೀರಾ? ಯಾವ್ಯಾವ ಟ್ರಸ್ಟ್ಗಳನ್ನ ಲಪಟಾಯಿಸಿದ್ದೀರಿ ಹೇಳ? ಬರೀ ದುಡ್ಡು ಹೊಡಿತಿದ್ರಲ್ಲ ಅಂತ DKಗೆ HDK ಟಾಂಗ್ ಕೊಟ್ಟಿದ್ದಾರೆ. ಯಾವ್ಯಾವ ಟ್ರಸ್ಟ್ಗಳನ್ನ ಲಪಟಾಯಿಸಿದ್ದೀರಾ ಹೇಳ? ಬರೀ ದುಡ್ಡು ಹೊಡಿತಿದ್ದೀರಲ್ಲ ಅಂತ DKಗೆ HDK ಟಾಂಗ್ ಕೊಟ್ಟಿದ್ದಾರೆ. HDK ಹೇಳಿಕೆಗೆ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ನನ್ನ ಹುಳುಕು ಏನಿದೆ ಬಿಚ್ಚಿಡು, ನಿನ್ನದನ್ನ ನಾನು ಬಿಚ್ಚಿಡ್ತೀನಿ. ಸದನದಲ್ಲಿ ಪೆನ್ಡ್ರೈವ್ ತೆಗಿತೀನಿ ಅಂತ ಹೇಳದಂತೆ ಅಲ್ಲ, ಪದೇ ಪದೇ ಪೆನ್ಡ್ರೈವ್ ತೆಗೆಯೋದು ಮತ್ತೆ ಜೋಬಲ್ ಹಾಕೊಳ್ಳೋದು ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಆ ವಿಚಾರ ಉಲ್ಲೇಖ ಮಾಡಿ ಟಾಂಗ್ ಕೊಟ್ಟಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಅದಕ್ಕೆಲ್ಲ ಹೆದರುವ ಮಗ ಅಲ್ಲ, ಅವರ ಡೈಲಾಗ್ ಕೇಳಿ ಕೇಳಿ ಸಾಕಾಗಿದೆ ಅಂತ DK ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ರೀತಿ ಗಾಳಿಯಲ್ಲಿ ಗುಂಡೊಡೆಯುವಂತ ಕೆಲಸವನ್ನ HDK ಅವರು ಮಾಡ್ತಾರೆ. ಅವ್ರದ್ದು ಈ ಥರದ ಡೈಲಾಗ್ಗಳೆಲ್ಲ ಕೇಳಿ 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 ಬೇಸತ್ತು ಬಿಟ್ಟಿದೆ, ಸಾಕಾಗೋಗಿದೆ ಅಂತ DK ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೆಂಗೆ ತರಕ್ಕಾಗತ್ತೆ? ಇಲ್ಲಿ ಈ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ. ನನ್ನ ಕೆಲಸ ಅಲ್ಲಿ ಡೆಲ್ಲಿಲಿರೋದು ಕಾರ್ಖಾನೆ ನಿರ್ಮಾಣ ತರಕ್ಕಲ್ಲ, ನನಗೆ ಕೊಟ್ಟಿರೋ ಇಲಾಖೆ. ಕೆಲವು ಸ್ಕೀಮ್ಗಳಿದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ. PLI ಸ್ಕೀಮ್ಗಳು. ಈಗ 4,500 ಬಸ್ ಕೊಟ್ಟನಲ್ಲ, 10,000 ಬಸ್ಸನ್ನು, ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೇಸಲ್ಲಿ ಕೊಡ್ತಾ ಇದ್ದೀವಿ. 4,000 ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ? ತೆಲಂಗಾಣಗೆ 2,000 ಕೊಟ್ಟಿದ್ದೀವಿ. ಸೂರತ್ಗೆ 600 ಬಸ್ ಕೊಟ್ಟಿದ್ದೀವಿ. ಅಹಮದಾಬಾದ್ಗೆ 1,000 ಬಸ್ ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ 4,500 ಬಸ್ ಯಾಕೆ ಕೊಟ್ಟಿದ್ದೀನಿ? ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಪಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ, ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ, ಧಾರಾವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದ್ರೆ, ನಿನ್ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಇಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು, ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗುದಿಲ್ಲ. ಬರ್ಲಿಲ್ವಾ ಸಾಂತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ? ನೆನಪಿದ್ಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನ್ ಮಾಡಿದ್ಯಾ ನೀನ್ ಹೇಳೋ, ನಾವು ಹೇಳಿದ್ವಿ. ನಂದೇನ್ ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ. ನಾನೇನ್ ಮಾಡಿದ್ದೀನಿ ತೆಗಿಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ಬಿಚ್ಚಿರಿ, ಯಾರು ಬೇಡ ಅಂತಾರ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ DK ಶಿವಕುಮಾರ್ ಎದುರ ಮಗ ಅಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನನ್ನ ಜೊತೆ ಡೆಸ್ಕಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಇಷ್ಟು ದಿವಸ ತಣ್ಣಗಿದ್ದಂತಹ HDK ಮತ್ತು DK ನಡುವೆ ಮತ್ತೆ ಈಗ ಟಾಕ್ ವಾರ್ ಶುರುವಾಗಿದೆ. ಪರಸ್ಪರ ಒಬ್ರಿಗೊಬ್ರು ಟಾಂಟ್ ಕೊಟ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಇದು ಅಂತ? ಎಸ್ ಪ್ರಭು, ಏನು HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ನಡೀತಿರುವಂಥ ಈ ಒಂದು ವಾಕ್ಸಮರ ಇದೀಗ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ. ಜೊತೆಗೆ ಇದು ಮೊದಲೇನಲ್ಲ, ಕಳೆದ ಹಲವಾರು ವರ್ಷಗಳಿಂದ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಮಾತಿನ ಚಕಮಕಿಗಳು ನಡೀತಾನೆ ಇರುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ HD ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ನವೆಂಬರ್ನಿಂದ ಜಾರಿಗೊಳಿಸಿರುವಂಥ ಎ ಖಾತಾ ಬಿ ಖಾತಾ ವರ್ಗಾವಣೆ ವಿಚಾರಕ್ಕೆ ಸುದ್ದಿಗೋಷ್ಠಿ ನಡೆಸಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಮಾತಾಡ್ತಿಲ್ಲ ಅನ್ನೋದೊಂದು ನೋವಿದೆ, ಹೀಗಾಗಿ ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನು HD ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಯಾವ ರೀತಿ ಫ್ಯಾಕ್ಟ್ರಿಗಳನ್ನ ತರ್ತೀರಿ, ಎಲ್ಲಿ ತರ್ತೀರಿ, ನೀವು ಮಂಡ್ಯದ ಅಂತಂದರೆ ಮಂಡ್ಯದಲ್ಲಿ ಜಾಗ ಕೊಡ್ತೀವಿ, ರಾಮನಗರ ಬಿಡದಿ ಅಂತಂದರೆ ಜಾಗವನ್ನು ಕೊಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದರು. ಎಷ್ಟು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿದಿರಿ ಅನ್ನೋವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ HD ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿರುವಂಥದ್ದು, ಈ ಒಂದು ಎ ಖಾತಾ ಬಿ ಖಾತಾ ಮಾಡ್ತಿರುವಂಥದ್ದು ಸಾಕಷ್ಟು ಬೋಗಸ್ ಆಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಹೊಂದಾಣಿಕೆ ಮಾಡೋದಕ್ಕೆ ಆಗದೆ ಜನರಿಗೆ ಬರೆ ಎಳಿತಾ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ರಾಜ್ಯ ಸರ್ಕಾರ
ಮಾಡುವಂಥ ಕೆಲಸಗಳಿಗೆ ನಾನು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಿರುಗೇಟು ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಯಾವ ರೀತಿ ಮನವಿಗಳನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ರಾಜ್ಯಕ್ಕೆ ನಾನು 4,500 ಬಸ್ಗಳನ್ನ ಕೊಟ್ಟಿದ್ದೀನಿ, ಅದಕ್ಕೆ ಒಂದು ಸೌಜನ್ಯಕ್ಕೆ ಇವರು ಧನ್ಯವಾದ ಹೇಳುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಕ್ಸಮರವನ್ನು ನಡೆಸಿರುವಂಥದ್ದು. ಜೊತೆಗೆ ಬಹಿರಂಗ ಚರ್ಚೆಗೆ ಬನ್ನಿ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ DCM ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಿರ್ತಾರೆ. ಇವರಿಗೆ ಏನು ಯೋಗ್ಯತೆ ಇದೆ ಅನ್ನೋ ಜೊತೆ ಚರ್ಚೆ ಮಾಡೋಕ್ಕೆ ಅನ್ನುವಂಥ ಮಾತನ್ನು ಏಕವಚನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ಮತ್ತೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವ ರೀತಿ ನೀವು ಎಲ್ಲವನ್ನು ಬಿಚ್ಚಿಡ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದೀರಿ, ಆದರೆ ಹಿಟ್ ಆ್ಯಂಡ್ ರನ್ ಮಾಡುವಂಥ ಕೆಲಸಗಳು ಬೇಡ, ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸಗಳು ಬೇಡ, ಏನೆಲ್ಲ ದಾಖಲೆಗಳಿಗೆ ತಂದು ಮಾತಾಡೋಣ, ಬನ್ನಿ ಪಬ್ಲಿಕ್ ಮುಂದೆ ಹೋಗಿ ಮಾತಾಡೋಣ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ನೋಡಿ ಮತ್ತೆ ಇದೀಗ ಬಹಿರಂಗವಾಗಿ ಒಂದು ಟಾಕ್ ವಾರ್ ಶುರುವಾಗಿದೆ. ಈ ಒಂದು ಟಾಕ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಜೊತೆಗೆ ರಾಜ್ಯದ ಅಭಿವೃದ್ಧಿ ವಿಚಾರಗಳು ಮತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವ ರೀತಿ ಯೋಜನೆಗಳನ್ನು ತಂದು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗಬೇಕಾಗತ್ತೆ. ಆದರೆ ಈ ನಿಟ್ಟಿನಲ್ಲಿ ಏನು ಅವರ ಹಗರಣಗಳನ್ನು ನಾನು ಬಿಚ್ಚಿಡ್ತೇನೆ, ಇವರ ಹಗರಣಗಳನ್ನು ನಾನು ಬಿಚ್ಚಿಡ್ತೇನೆ ಅನ್ನುವಂಥ ಮಾತುಗಳನ್ನೇ ಹೇಳ್ತಿರೋದ್ರಿಂದ ಎಚ್ ಡಿ ಕೆ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಒಂದು ವಾಕ್ಸಮರ ಮತ್ತಷ್ಟು ಜೋರಾಗಿದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿ ತಿರುಗೇಟು ಕೊಡ್ತಾರೆ, ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ದಾಖಲೆಗಳ ಸಮೇತ ಡಿ ಕೆ ಶಿವಕುಮಾರ್ ಅವರ ವಿಚಾರಗಳನ್ನು ನಾನು ಬಯಲಿಗೆಳ್ತೀನಿ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ಇದು ಎಲ್ಲವೂ ಎಲ್ಲಿಗೆ ಹೋಗುತ್ತೆ ಅನ್ನೋ ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ತರ್ತಿರುವಂಥ ಎ ಖಾತಾ ಮತ್ತು ಬಿ ಖಾತಾ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದೊಂದು ಬೋಗಸ್ ಯೋಜನೆ, ನಮ್ಮ ಸರ್ಕಾರ ಮುಂದಿನ 2 ವರ್ಷದಲ್ಲಿ ಬರುತ್ತೆ, JDS BJP ಸರ್ಕಾರ ಬಂದ ಬಳಿಕ ನಾವು ಯಾವ ರೀತಿ ಈಗ ಇರುವಂಥ ಪದ್ಧತಿ ಇದೆ ಅದೇ ರೀತಿಯಾದ ಪದ್ಧತಿಯಲ್ಲಿ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ, ಜನರು ಯಾವುದೇ ರೀತಿಯಂಥ ಒಂದು ಈ ಆಮಿಷಕ್ಕೆ ಭರವಸೆಗೆ ಒಳಗಾಗಿ ತಮ್ಮವನ್ನು ಹಣ ಕಳೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.